ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ದೀರಾ, ಈಗ ನೀವು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅರ್ಜೆಂಟಲ್ಲಿ ಈಗ ಯಾವುದೋ ಹೊಸ ನಂಬರ್ ಇರುತ್ತೆ, ಆ ಒಂದು ಹೊಸ ನಂಬರ್ಗೆ ನೀವು ಏನಾದರೂ ಮೆಸೇಜ್ ಇಲ್ಲ, ಫೋಟೋ ಇಲ್ಲ, ನಿಮ್ಮ ಒಂದು ಲೈವ್ ಲೊಕೇಶನ್ ಕಳಿಸ್ಬೇಕಾಗಿರುತ್ತೆ. ಈ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಫೋನ್ನ ನಂಬರ್ನ ನೀವು ಸೇವ್ ಮಾಡಿಕೊಂಡು ಆಮೇಲೆ ವಾಟ್ಸಪ್ಪಲ್ಲಿ ಹೋಗಿ ರಿಫ್ರೆಶ್ ಮಾಡಿಕೊಂಡು ಅಲ್ಲಿ ಸರ್ಚ್ ಮಾಡಿಕೊಂಡು ಆಮೇಲೆ ಆ ನಂಬರ್ಗೆ ಏನಾದರೂ ಕಳಿಸ್ಬೇಕಂತಂದ್ರೆ ಕಳಿಸ್ಬೇಕಾಗುತ್ತೆ. ಬಟ್ ಆದರೆ ವಾಟ್ಸಪ್ಪಲ್ಲಿ ನೀವು ನಂಬರ್ನ ಸೇವ್ ಮಾಡದೆ ನೀವು ಮೆಸೇಜ್ ಮಾಡ್ಬೋದು. ಆಮೇಲೆ ನಿಮ್ಗೆ ಏನು ಬೇಕಾದ್ರು ಎಮರ್ಜೆನ್ಸಿಗೆ ಏನಾದರೂ ಕಳಿಸ್ಬೇಕಂತಂದ್ರೆ ಈಗ ಒಂದು ಅನ್ನೋನ್ ನಂಬರ್ಗೆ ನೀವು ಇಮಿಡಿಯೇಟ್ ಆಗಿ ಮಾಡ್ಬೋದು. ಅದು ಯಾವ ಥರ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಬಟ್ ಕೆಲವೊಬ್ಬರಿಗೆ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ, ಅವರೆಲ್ಲ ನೀವು ಯೂಟಿಲೈಸ್ ಮಾಡ್ಕೋಬೋದು ಈ ಒಂದು ಸೆಟ್ಟಿಂಗ್ಸ್ನ. ಓಕೆನಾ? ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಯಾಕಂತಂದ್ರೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟು ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿ ಇಟ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನಾರ್ಮಲ್ ಆಗಿ ಇದು ಹೋಮ್ ಪೇಜ್ ಇರುತ್ತೆ. ಹೋಮ್ ಪೇಜಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಅಪ್ಡೇಟ್ಸ್ ಅಂತ ಇದೆ, ಅಂದರೆ ಸ್ಟೇಟಸ್. ಅದಾದಮೇಲೆ ಕಮ್ಯುನಿಟೀಸು, ಅದಾದಮೇಲೆ ಕಾಲ್ಸ್ ಅಂತ ಇರುತ್ತೆ. ಈ ಕಾಲ್ಸ್ ಆಪ್ಷನಲ್ಲಿ ಹೋಗಿ. ಕಾಲ್ಸ್ ಆಪ್ಷನಲ್ಲಿ ಹೋದ್ಮೇಲೆ ಇಲ್ಲಿ ನೋಡ್ಬೋದು ನೀವು ರೈಟ್ ಸೈಡಲ್ಲಿ ಕಾಲಿಂಗ್ ಸಿಂಬಲ್ ಇದೆ. ಓಕೆನಾ? ಗ್ರೀನ್ ಕಲರ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಕಾಲ್ ನಂಬರ್ ಅಂತ ಇದೆ. ಅಂದರೆ ನೀವೇನಾದರೂ ಕಾಲ್ ಮಾಡ್ಬೇಕಂತಂದರೆ ಕಾಲ್ ಮಾಡ್ಬೋದು. ಈ ಕಾಲ್ ನಂಬರ್ ಅಂತ ಏನಿದೆಯಲ್ಲ ಆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವುದು ಅನ್ನೋ ನಂಬರ್ ಅನ್ಕೊಳ್ಳಿ. ಎಲ್ಲೇ ರೋಡಲ್ಲಿ ಇರ್ತೀರ, ಈಗ ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕಾಗಿರುತ್ತೆ. ಹಾಗೇನಾದರೂ ಅನ್ನೋ ನಂಬರ್ಗೆ ನೀವೇನಾದರೂ ಮೆಸೇಜ್ ಇಲ್ಲ, ನಿಮ್ಮ ಒಂದು ಲೊಕೇಶನ್ ಆ ಥರ ಏನಾದರೂ ಕಳಿಸ್ಬೇಕಂತಂದರೆ ಇಲ್ಲಿ ಆ ಒಂದು ನಂಬರ್ನ ಹಾಕ್ಕೊಳ್ಳಿ. ನಾನೀಗ ಡಮ್ಮಿ ಯಾವುದೋ ನಂಬರ್ ಹಾಕೊತೀನಿ. ಹಾಕೊಂಡ್ಮೇಲೆ ಇಲ್ಲಿ ನೀವು ನೋಡ್ಬೋದು ಕಾಲ್ ಮಾಡೋಕೆ ಹೋಗ್ಬಿಡಿ. ಲೆಫ್ಟ್ ಸೈಡಲ್ಲಿ ನೀವು ನಂಬರ್ ಟೈಪ್ ಮಾಡಿದ್ಮೇಲೆ ಮೆಸೇಜ್ ಏನು ಸಿಂಬಲ್ ಇರುತ್ತಲ್ಲ ಆ ಒಂದು ಸಿಂಬಲ್ ತೋರಿಸುತ್ತೆ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮೆಸೇಜ್ ಓಪನ್ ಆಗಿಬಿಡುತ್ತೆ. ಈಗ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಸೇವ್ ಮಾಡ್ದೇನೆ ಆ ಒಂದು ಇದಕ್ಕೆ ನೀವು ಲೊಕೇಶನ್ ಬೇಕಾ ಲೊಕೇಶನ್ ಸೆಂಡ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕನ್ವರ್ಸೇಷನ್ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಈ ಥರ ಒಂದು ಆಪ್ಷನ್ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾರ್ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ನೀವು ಈ ಒಂದು ಆಪ್ಷನ್ನ ಯೂಟಿಲೈಸ್ ಮಾಡ್ಕೋಬೋದು. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಇನ್ನೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.